ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ವರ್ಷದೊಡಕಿಗೆ ಒಂದು ಹೊಸದಾಗಿ ಸ್ಪೆಷಲ್ಲಾಗಿ ಒಂದು ಬಟರ್ ಚಿಕನ್ ಅಂತ ಹೇಳ್ಬೋದು, ಸ್ಪೆಷಲ್ ಚಿಕನ್ ಅಂತ ಹೇಳ್ಬೋದು ಮಾಡ್ತಾಯಿದ್ದೀನಿ. ತೋರಿಸ್ತೀನಿ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ, ನೋಡೋದಕ್ಕೇ ಬಾಯಲ್ಲಿ ನೀರು ಬರ್ತಾಯಿದೆ. ಓಕೆ, ಒಮ್ಮೆ ಮಾಡಿ ನೋಡಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೇನೆ. ಇದು ಮುದ್ದೆ ಜೊತೆ, ಅನ್ನದ ಜೊತೆ ಮತ್ತು ದೋಸೆ, ಚಪಾತಿ ಎಲ್ಲದಕ್ಕೂ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಒಮ್ಮೆ ಈ ಥರ ಮಾಡಿ ನೋಡಿ. ಯಾವಾಗಲೂ ನಾವು ಧನಿಯಾ ಪೌಡರು, ಸಾಂಬಾರು ಪೌಡರ್ಗಳು ಹಾಕಿ ಮಾಡ್ತಾಯಿರ್ತೀವಿ. ಈ ಥರ ಡಿಫ್ರೆಂಟಾಗಿ ಒಂದು ಚಿಕನ್ ನಾನು ತೋರಿಸ್ತೇನೆ. ಒಮ್ಮೆ ಮಾಡಿ ನೋಡಿ. ಇವಾಗ ಹೇಗೆ ಮಾಡೋದು ತೋರಿಸ್ತೀನಿ ನೋಡಿ. 2 ಬೆಳ್ಳುಳ್ಳಿ ತೊಗೊಂಡಿದ್ದೆ, ದಪ್ಪದು ಅಂದರೆ ಒಂದು 20 ಎಸಳು ಅಂತ ಹೇಳ್ಬೋದು. ಚಕ್ಕೆ, ಜಾಪತ್ರೆ, ಜೀರಿಗೆ ಮತ್ತು ಒಂದು 10 ಲವಂಗ, ನಂತರ ಒಂದು 15-20 ಮೆಣಸು ಮತ್ತು ಶುಂಠಿ 1 ಇಂಚು ಮತ್ತು ಒಂದು 10 ಹಸಿಮೆಣಸಿನ್ಕಾಯಿ. ಖಾರ ಬೇಕಂದರೆ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಬೋದು. ಇದು ಖಾರ ಇದೆ, ಅದಕ್ಕೆ ಒಂದು 10 ಹಾಕ್ತಿದ್ದೀನಿ. ಮತ್ತು 1 ಇಡಿ ಪುದೀನ ಸೊಪ್ಪು ಮತ್ತು 1 ಇಡಿ ಕೊತ್ತಂಬರಿ ಸೊಪ್ಪು, ಒಂದು ಹಾಫ್ ಕಟ್ಟು, ಜಾಸ್ತಿನೇ ಹಾಕ್ಕೊಡಿ. ಗ್ರೀನಿಶಾಗಿ ಸಖತ್ತಾಗಿರುತ್ತೆ. ಇದು ಗ್ರೀನ್ ಚಿಕನ್ ಅಂತಲೂ ಹೇಳ್ಬೋದು. ನೋಡಿ, ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ನಾನಿವಾಗ ಹೇಗೆ ಮಾಡೋದಂತ ತೋರಿಸ್ತೀನಿ. ನಾನಿವಾಗ ನಂದಿನಿ ಬೆಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ. ಈಗ ತುಪ್ಪ ಹಾಕ್ಕೊಬೋದು, ಇಲ್ಲ ಎಣ್ಣೆ ಬೇಕಾದರೂ ಹಾಕ್ಕೊಬೋದು. ಇದು ಡಿಫ್ರೆಂಟಾಗಿ ಮಾಡ್ತಿರೋದು ಬಟರ್ ಚಿಕನ್ನು, ಸ್ಪೆಷಲ್ ಚಿಕನ್ ಗ್ರೇವಿ ಅಂತಲೇ ಹೇಳ್ಬೋದು. ಇವಾಗ ಇದು ಕರಗಿದ ನಂತರ ಸ್ವಲ್ಪ ಕರಗಲಿ ಇದು. ಮತ್ತು ನಾನು ಪಲಾವ್ ಎಲೆ ಒಂದು 2-3 ಪಲಾವ್ ಎಲೆ ಹಾಕ್ತಿದ್ದೀನಿ. ಒಂದು ದಪ್ಪ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾಯಿದ್ದೀನಿ. ಚೆನ್ನಾಗಿ ಇದರಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ತುಂಬಾ ಸೂಪರಾಗಿತ್ತು, ಸ್ಪೈಸಿಯಾಗಿತ್ತು, ಸಖತ್ತಾಗಿತ್ತು. ಒಮ್ಮೆ ಖಂಡಿತ ಮಾಡಿ ನೋಡಿ. ಓಕೆನಾ? ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಹೇಗೆ ಮಾಡಿದ್ರಿಂದ ತುಂಬ ಜನ ಕೇಳ್ತಾಯಿದ್ರು, ಏನೇನು ಹಾಕಿದ್ರಿ, ಹೇಗೆ ಮಾಡೋದು ಇದನ್ನು ಅಂತೇಳ್ಬಿಟ್ಟು. ಅದಕ್ಕೆ ನಾನು ಇದನ್ನು ವೀಡಿಯೋ ಮಾಡೋಣ ಅಂದರೆ ವರ್ಷದೊಡಕಿನ ಸ್ಪೆಷಲ್ಲಾಗಿ ಇವತ್ತು ಮಾಡ್ತಿದ್ದೀನಿ. ಯಾವಾಗಲೂ ಸಾಂಬಾರೆಲ್ಲ ಮಾಡ್ಕೊಂಡು ತಿಂತಾ ಇರ್ತೀವಿ ನಾವು. ಮತ್ತು ಒಂದು 10-15 ಎಲೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ, ಫ್ರೆಶ್ ಕರಿಬೇವಿನ ಸೊಪ್ಪು. ಚೆನ್ನಾಗಿ ಮಿಕ್ಸರ್ ಮಾಡ್ಕೊಳ್ಳೋಣ. ಸಾಲ್ಟ್, ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಹಾಕ್ಕೊಳ್ತಾಯಿದ್ದೀನಿ. ನಂತರ ರೆಡ್ ಚಿಲ್ಲಿ ಪೌಡರು, ಇದು ಕಾಶ್ಮೀರಿ ಚಿಲ್ಲಿ ಪೌಡರು, ಮನೆಯಲ್ಲೇ ಮಾಡಿರೋದು. ಖಾರನೂ ಇದೆ ಮತ್ತು ಕಲ್ಲರು ಬರುತ್ತೆ. ಮತ್ತು ಅರಿಶಿನ ಪುಡಿ ಒಂದು 1/4 ಚಮಚದಷ್ಟು ಹಾಕ್ಬಿಟ್ಟು ಸ್ವಲ್ಪ ಒಂದು ಮಿಕ್ಸನ್ನು ಕೊಟ್ಕೊಳ್ಳೋಣ. ಇದನ್ನು ಫಸ್ಟೇ ನಾನು ಏನಕ್ಕೆ ಹಾಕ್ತಾಯಿದ್ದೀನಿ ಅಂದರೆ, ನಾವು ಚಿಕನ್ ಹಾಕಿದಾಗ ಅದಕ್ಕೆ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ತೀವಿ. ಚಿಕನ್ನು ಟೇಸ್ಟಿಯಾಗಿ ಜ್ಯೂಸಿಯಾಗಿರುತ್ತೆ. ಓಕೆನಾ? ಈಗ ನಾನು 1 kg ಚಿಕನ್ನ ತೊಗೊಂಡಿದ್ದೀನಿ. ಕಟ್ ಮಾಡಿಕೊಂಡು 2-3 ಸರಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಇದರೊಳಗಡೆ ಹಾಕ್ತಾಯಿದ್ದೀನಿ ನಾನು. ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಾಯಿದ್ರೆ ಒಮ್ಮೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಹಾಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೇಗೆ ಬಂದಿತ್ತು ಅಂತ ಮನೆಯಲ್ಲಿ ಮಾಡಿ ಹೇಳಿ ನನಗೆ. ಈ ಥರ ಚೆನ್ನಾಗಿ ಮಿಕ್ಸರ್ ಮಾಡ್ಕೊಳ್ಳೋಣ. ತುಂಬಾ ಜ್ಯೂಸಿಯಾಗಿ, ತುಂಬ ಸ್ಪೈಸಿಯಾಗಿ ಸಖತ್ತಾಗಿತ್ತು. ಓಕೆ, ಒಮ್ಮೆ ಮಾಡಿ ನೋಡಿ. ಓಕೆನಾ? ಈ ಥರ ಚೆನ್ನಾಗಿ ಒಂದು ಮಿಕ್ಸರ್ ಮಾಡ್ಕೊಳ್ಳೋಣ. ಬಟ್ ಇದು ಹಾಲಿನ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಓಕೆ, ಎಲ್ಲದಕ್ಕೂ ಇದು ಮೆಂತ್ಯ ಪೌಡರು. ನಾನು ಮೆಂತ್ಯನ ಅದು ಹಾಕೋದನ್ನು ಮರೆತುಬಿಟ್ಟಿದ್ದೆ. ಸ್ವಲ್ಪ ಮೆಂತ್ಯನ ಇದರಲ್ಲಿ ಹಾಕ್ಕೊಳ್ತೀನಿ. ಒಂದು 10 ಮೆಂತ್ಯನ ಕೆಜ್ಜಿಬಿಟ್ಟು ಪೌಡರ್ನ ಹಾಕ್ಕೊಳ್ತಿದ್ದೀನಿ. ಬಟ್ ಮಿಕ್ಸಿನಲ್ಲೇ ಮರೆತುಬಿಟ್ಟೆ ನಾನು. ಮಿಕ್ಸಿನಲ್ಲೇ ರುಬ್ಕೊಳ್ಬೇಕು ಎಲ್ಲ ಒಟ್ಟಿಗೆ. ಅದಕ್ಕೆ ಸಪ್ರೇಟ್ ಕೆಜ್ಜಿಬಿಟ್ಟು ಹಾಕಿದ್ದೀನಿ ನಾನು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ, ಈ ಥರ ಬೆಳ್ಳಗೆ ಕಾಣಿಸ್ಬೇಕು. ಅದು ಎಲ್ಲ ಹೋಗಿ ಕೆಂಪು ಕಲರ್ ಇರೋದು. ಆಗ ನಮಗೆ ಅದು ಹೊಲಸು ವಾಸನೆ ಅಂತೀವಲ್ಲ, ಅದ್ರದ್ದು ಹೊಲಸು ವಾಸನೆ ಹೋಗ್ಬಿಡುತ್ತೆ. ಇವಾಗ ರುಬ್ಬಿರೋಂಥದ್ದು, ನೀರನ್ನ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ. ರುಬ್ಬಿರೋಂಥದ್ದು ನಾನು ಮಸಾಲೆನ ಇದರೊಳಗಡೆ ಹಾಕ್ಕೊಂಡು ಇವಾಗ ಚೆನ್ನಾಗಿ ಒಂದು ಮಿಕ್ಸನ್ನು ಕೊಡ್ತೇನೆ. ಚಿಕನ್ ಫ್ರೈಯರ್ಗಂತೂ ತುಂಬಾ ಇಷ್ಟ ಆಗುತ್ತೆ. ಈವನ್ ಬ್ಯಾಚುಲರ್ಸ್ ಸಹ ಮಾಡ್ಕೊಂಡು ತಿನ್ಬೋದು. ತುಂಬಾ ಟೇಸ್ಟಿಯಾಗಿ, ತುಂಬಾ ಸಖತ್ತಾಗಿರುತ್ತೆ. ಒಮ್ಮೆ ಖಂಡಿತ ಮಾಡಿ ನೋಡಿ. ಇದಕ್ಕೆ ಧನಿಯಾ ಪೌಡರ್ ಬೇಡ, ಬೇರೆ ಏನು ಸ್ಪೈಸಸ್ ಬೇಕಾಗೇ ಇಲ್ಲ ಫ್ರೆಂಡ್ಸ್. ಓಕೆ ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಅದ್ರ ನೀರನ್ನ ಮಾತ್ರ ಹಾಕ್ಕೊಳ್ತಿದ್ದೀನಿ ನಾನು. ಜಾರ್ನ ವಾಶ್ ಮಾಡಿರೋದನ್ನು ವೇಸ್ಟ್ ಮಾಡೋದು ಬೇಡ ಅಂತ. ನೋಡಿ ಎಷ್ಟು ಗ್ರೀನಿಶ್ ಆಗಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ. ಬಂದಿರೋರೆಲ್ಲ ಕೇಳ್ತಾರೆ ನಮ್ಮ ಮನೆಗೆ, ಹೇಗೆ ಮಾಡಿದ್ರಿ, ಅದು ತುಂಬ ಚೆನ್ನಾಗಿತ್ತು, ಹೇಗೆ ಮಾಡೋದು ಅಂತ. ಅದಕ್ಕೋಸ್ಕರನೇ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಅದು ಕಸ್ತೂರಿ ಮೇಥಿ ಅಂತ ಹೇಳ್ತೀವಲ್ಲ, ಅದು ಇದ್ದರೆ ನೀವು ಹಾಕ್ಕೊಳ್ಳಿ. ಇದನ್ನು ಹಾಕ್ಕೊಂಡ್ರೆ ಮತ್ತು ಇನ್ನೊಂದು ಡಿಫ್ರೆಂಟ್ ಆಗಿರೋವಂಥ
ಆ ಟೇಸ್ಟ್ ಸಿಗುತ್ತೆ ನಮಗೆ ಚಿಕನಲ್ಲಿ. ಓಕೆನಾ? ಇಲ್ಲ ಹಸಿದಿದ್ದರೂ ನೀವು ಹಾಕ್ಕೊಳ್ಬೋದು ಸ್ವಲ್ಪ, ಬಟ್ ಕಹಿ ಆಗುತ್ತೆ, ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಇವಾಗ ಕುದಿಯೋದಕ್ಕೆ ಬಿಟ್ಟರೆ ಲಿಡ್ನ ಕ್ಲೋಸ್ ಮಾಡಿ ಬಿಟ್ಟಿದ್ದೆ ನಾನು ಕುದಿಯೋದಕ್ಕೆ. ಇವಾಗ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ, ಆಲ್ಮೋಸ್ಟ್ ಎಲ್ಲ ರೆಡಿ ಆಗೋಯಿತು. ಈ ವಿಡಿಯೋ ಖಂಡಿತ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ನ ಮಾಡಿಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ, ನನ್ನ ವಿಡಿಯೋನ ಫಾಲೋ ಮಾಡಿ. ಏನಾದರೂ ಬೇಕಿದ್ದರೆ ಖಂಡಿತ ನನಗೆ ತಿಳಿಸಿ. ಫೈನಲಾಗಿ ನಿಂಬೆ ರಸ, ಒಂದು ದಪ್ಪ ನಿಂಬೆ ರಸನ ನಾನು ಹಾಕ್ಕೊಳ್ತಾಯಿದ್ದೀನಿ. ಓಕೆನಾ? ಹುಳಿನ ನೋಡ್ಕೊಳ್ಳಿ ನೀವು, ನಿಮಗೆ ಜಾಸ್ತಿ ಹುಳಿ ಬೇಕನ್ಸಿದ್ರೆ ಹಾಕ್ಕೊಳ್ಳಿ. 1.5 kgಗೆ 1 ನಿಂಬೆಹಣ್ಣು ಸಾಕಾಗುತ್ತೆ, ದಪ್ಪ ನಿಂಬೆಹಣ್ಣನ್ನು ಹಾಕ್ಕೊಂಡಿದ್ದೀನಿ ನಾನು. ಇದು ಸಾಫ್ಟಾಗಿ ಆಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.